ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಈಗಲೂ ಕೂಡ ಬೆಳಕಿಗೆ ಬರ್ತಾ ಇದೆ. ಅಲ್ಲಿ ಐಡೆಂಟಿಫೈ ಮಾಡಿರುವಂಥದ್ದು ಮತ್ತೆ ಅನ್ಐಡೆಂಟಿಫೈ ಮಾಡಿರುವಂತಹ ಒಂದು ಶವಗಳ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಬಂದಿಲ್ಲ. ಆ ಒಂದು ರಿಪೋರ್ಟ್ ಯಾಕೆ ಬಂದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಈ ಹೆಗ್ಡೆ ಆಸ್ಪತ್ರೆ ಅಂತ ಹೇಳಿ ನಾವು ಯಾವುದೆಲ್ಲ ಕರಿತೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ಇವತ್ತು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಡಿನ ಹಿರಿಯ ಪತ್ರಕರ್ತರಾಗಿರುವಂಥ ಶ್ರೀ ಶಶಿಧರ್ ಭಟ್ ಅವರಿದ್ದಾರೆ. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಇವತ್ತಿನ ಒಂದು ಚರ್ಚೆ ಮಾಡಬೇಕು ಟಾಪಿಕ್ ಅನ್ಐಡೆಂಟಿಫೈಡ್ ಶವಗಳು ಅಂತ ಹೇಳಿ ನಾವೇನು ಕರಿತೀವಿ. ಆ ಶವಗಳ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 1 ವರ್ಷ ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ವಿಚಾರ. ಮತ್ತು ಈ ಹೆಗ್ಡೆ ಆಸ್ಪತ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದೆಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನಡೆಯುವಂಥದ್ದು. ಬಟ್ ಖಾಸಗಿ ಆಸ್ಪತ್ರೆಗಳಿಗೆ ಯಾಕೆ ಹೋಗ್ತಾ ಇದೆ ಇದೆಲ್ಲವೂ ಅನ್ನುವಂಥ ಅನುಮಾನ ಇದೆ. ಏನಿರ್ಬೋದು ಸರ್ ಇದರ ಒಂದು ಬಹಳ ಮಹತ್ವದ ಪ್ರಕರಣ. ಅದು ಏನಾಯ್ತು ಅನ್ನೋದನ್ನ ಮೊದಲು ನೋಡೋಣ, ಅದರ ನಂತರ ಅನಲೈಸ್ ಮಾಡ್ಬೋದು ಅನ್ಸುತ್ತೆ. ಸೊ ಕೇರಳದ ಕಾಸರಗೋಡಿನ ಒಬ್ಬ ವ್ಯಕ್ತಿ ಶ್ಯಾಮ್ ಅಂತ, ಅವರು ಧರ್ಮಸ್ಥಳಕ್ಕೆ ಅವ್ರ ಸ್ನೇಹಿತನ ಜೊತೆಗೆ ಧರ್ಮಸ್ಥಳಕ್ಕೆ ಬರ್ತಾರೆ. ಬಂದವರು ನಾಪತ್ತೆ ಆಗ್ತಾರೆ. ಇದು 2024ರಲ್ಲಿ, ಸೊ 1 ವರ್ಷದ ಹಿಂದಿನ ಘಟನೆ. ಅವರು ನಾಪತ್ತೆಯಾಗಿರ್ತಾರೆ. ನಾಪತ್ತೆ ಆದ ತಕ್ಷಣ ಅವರ ಕುಟುಂಬದವರು ಈ ಬಗ್ಗೆ ಅವರ ಯಂಗರ್ ಬ್ರದರ್ ಸಹೋದರ ಹರಿದಾಸ್ ಅಂತ ಅವರು ಈ ಬಗ್ಗೆ ಎಲ್ಲ ವಿವರವನ್ನು ಕೊಟ್ಟಿದ್ದಾರೆ. ಸೊ ನಾಪತ್ತೆ ಆದವರು ಹಾಗಿದ್ರೆ ಎಲ್ಲಿ ಹೋದರು, ಏನು ಹೋದರು ಅನ್ನುವ ಪ್ರಶ್ನೆ. ಅವರು ಹೋಗಿ ಕೇರಳದ ಪೊಲೀಸರಿಗೆ ಮೊದಲು ದೂರು ಕೊಡ್ತಾರೆ. ಕೇರಳ ಪೊಲೀಸರು ಹೇಳ್ತಾರೆ, ಇದು ನೀವು ಕರ್ನಾಟಕದ ಪೊಲೀಸರು, ನೀವು ಧರ್ಮಸ್ಥಳಕ್ಕೆ ಹೋಗಿ ದೂರು ಕೊಡಬೇಕು, ನಾವಿಲ್ಲೇನೂ ಮಾಡೋಕ್ಕಾಗಲ್ಲ ಅಂತ. ಸೊ ಅವ್ರ ಫ್ಯಾಮಿಲಿ, ಶ್ಯಾಮ್ ಅವರ ಫ್ಯಾಮಿಲಿ ಅವರು ಧರ್ಮಸ್ಥಳಕ್ಕೆ ಬರ್ತಾರೆ. ಬಂದಾಗ ಒಂದು ಹೆಣ ಸಿಕ್ಕಿರುವುದು ಏನಿದೆ, ಅದು ನೇತ್ರಾವತಿ ನದಿಯಲ್ಲಿ ಸಿಕ್ಕಿರುತ್ತೆ ಹೆಣ. ಅದು ಆ ಹೆಣ ಯಾವುದು ಅಂದಾಗ ದೇ ವಿಲ್ ಅವರು ಅದನ್ನ ಐಡೆಂಟಿಫೈ ಮಾಡ್ತಾರೆ. ಇದು ಶ್ಯಾಮ್ ಅಂತ, ನಮ್ಮ ಸಹೋದರ ಹೆಣ ಅಂತ. ಆದರೆ ಅದರಲ್ಲಿ ಫುಲ್ಲು ನಿಗೂಢತೆ ಹೇಗಿದೆ ಅಂದರೆ, ಅವರ ಜೊತೆಗಿರೋರು ಹೇಳ್ತಾರೆ, ಅವರು ಶ್ಯಾಮ್ ಏನದು ದೇವಸ್ಥಾನಕ್ಕೆ ಅಂತ ಹೋದವರು ನಾಪತ್ತೆ ಆಗಿದ್ದಾರೆ. ದೇವಸ್ಥಾನಕ್ಕೆ ಹೋದವ್ರು ಹೇಗೆ ನಾಪತ್ತೆ ಆದರು, ದೇವಸ್ಥಾನದ ಯಾರು ಕಿಡ್ನಾಪ್ ಮಾಡಿದ್ರ, ಏನು ಮಾಡಿದ್ರು, ಇಂಥ ಪ್ರಶ್ನೆಗಳಿರ್ತವೆ. ಇಲ್ಲಿಗೆ ಮುಗಿಯಲ್ಲ ಇದರಲ್ಲಿ ಹಲವಾರು ಒಳ ಸುಳಿವುಗಳಿವೆ. ಯಾರ್ಯಾರೋ ಕಲ್ಪ್ರಿಟ್ಗಳಿದ್ದಾರೆ, ಯಾರ್ಯಾರೋ ಇಲ್ಲಿ ಪ್ಲೇ ಮಾಡಿದ್ದಾರೆ. ಸೊ ಅದಾದಮೇಲೆ ಆ ಹೆಣ ಏನಿದೆ, ಆ ಹೆಣವನ್ನು, ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳಿಬಿಟ್ಟು ಅವರು ಮಂಗಳೂರಿನ ದೇರ್ಲಕಟ್ಟೆಯಲ್ಲಿ KS ಹೆಗ್ಡೆ ಅಂತ ಆಸ್ಪತ್ರೆ ಇದೆ. ಬಹುತೇಕ ಇಲ್ಲಿ ಸಿಕ್ಕಂಥ ಬಹುತೇಕ UDR ಅಂದರೆ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಶವ ಎಲ್ಲ ಇದೇ ಆಸ್ಪತ್ರೆಗೆ ಕಳಿಸಿದ್ದು ಅಂತ. ಸೊ ಯಾಕೆ ಅಲ್ಲಿಗೆ ಕಳಿಸಿದ್ರು ಈ ಪ್ರಶ್ನೆ ಇದೆ. ಖಾಸಗಿ ಆಸ್ಪತ್ರೆಗೆ ನೀವು ಪೋಸ್ಟ್ ಮಾರ್ಟಮ್ ಕೊಡೋಕೆ ಬರಲ್ಲ, ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕು. ನೀವು ಅಲ್ಲಿ ಪಕ್ಕದಲ್ಲಿ ಬೆಳ್ತಂಗಡಿ ಇತ್ತು, ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಾ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಒಂದೊಮ್ಮೆ ಮಾಡಲ್ಲ ಅಂತಂದರೆ ಮಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಿದ್ದು, ಅದು ಬಿಟ್ಟು ಇದೇ ಆಸ್ಪತ್ರೆಗೆ ಹೋಗೋದಕ್ಕೆ ಕಾರಣ ಏನು? ಈ ಆಸ್ಪತ್ರೆಗೂ ಇಲ್ಲಿ ಯಾರು ಆ ಶವವನ್ನು ಕಳಿಸ್ತಾರೋ ಅವ್ರ ನಡುವೆ ಇರುವ ನಂಟೇನು? ಅಲ್ಲಿರುವ ಗ್ರಾಮ ಪಂಚಾಯಿತಿಗೂ ಅವರಿಗೆ ನಂಟಿದೆಯಾ, ಪೊಲೀಸರಿಗೂ ಅವರಿಗೂ ನಂಟಿದೆ? ಈ ಹಲವು ಪ್ರಶ್ನೆಗಳಿದೆ. ಈ ಸಂಬಂಧ ಹಲವು ದೂರುಗಳು ಬಂದಿವೆ. ಸೊ ಕೆಲವರ ಪ್ರಕಾರ ಅಲ್ಲಿ ಅಂಗಾಂಗ ಸಾಗಾಣಿಕೆ ನಡೀತಿದೆ ಅನ್ನೋದು, ಅಥವಾ ಆ ಹೆಣ ಏನಿದೆ ಅದನ್ನು ಮೆಡಿಕಲ್ ಕಾಲೇಜ್ ಇದಕ್ಕೆ ಬಳಸ್ಕೊಳ್ಳಾಗ್ತದೆ, ಹಲವಾರು ದೂರುಗಳಿದೆ. ಸೊ ಈ ದೂರುಗಳ ನಡುವೆ ಇದು ಬಹಳ ಪೆಕ್ಯುಲಿಯರ್ ಆದ ಒಂದು ಮಹತ್ವದ ಕೇಸ್ ಇದು ಆಗತ್ತೆ. ಅದಾದ ಮೇಲೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ತಂದ ಮೇಲೆ ಅದಕ್ಕೂ ಮೊದಲು ಕ್ಲೇಮ್ ಮಾಡ್ತಾರೆ, ಇದು ನನ್ನ ಸಹೋದರದ್ದು. ಆದರೆ ಗ್ರಾಮ ಪಂಚಾಯಿತಿ ಡ್ರಾಮೆಟಿಕಲಿ ಅದನ್ನು UDR ಲಿಸ್ಟಿಗೆ ಹಾಕ್ತಾರೆ. ಅಂದರೆ ಇದು ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಅಂತ, ಅದು ಗುರುತಿಲ್ಲದ ಶವ ಅಂತ. ಗುರುತಿದೆ. ಸೊ ಅವ್ರ ಫ್ಯಾಮಿಲಿಯವರು ಕ್ಲೇಮ್ ಮಾಡಿದ್ದಾರೆ, ಇದು ನಮ್ಮ ಕುಟುಂಬಕ್ಕೆ ಸೇರಿದ ಶ್ಯಾಮ್ ಹೆಣ ಇದು. ಆದರೆ ಅವರು ಅದನ್ನು ಅನ್ಐಡೆಂಟಿಫೈಡ್ ಅಂತ, ಗುರುತಿಲ್ಲದ ಶವ ಅಂತ ಹೇಳ್ಬಿಟ್ಟು ಅವರು ಆ ಶವವನ್ನು ಹೊತ್ತಾಕ್ಬಿಡ್ತಾರೆ. ಸೊ ಇವ್ರು ಹೇಳ್ತಾರೆ, ಯಾಕೆ ಗ್ರಾಮ ಪಂಚಾಯಿತಿ ಅದನ್ನು ಹೇಗೆ ಇದನ್ನು UDR ಲಿಸ್ಟಿಗೆ ಸೇರ್ತು? ಗುರುತಿರುವ ಶವ, ಗುರುತಿಲ್ಲದ ಶವ ಆದ ಕಾರಣ ಏನು? ಈ ಪ್ರಶ್ನೆಗಳಿವೆ. ಅದಾದ ಮೇಲೆ ಅವರ ಕುಟುಂಬದವರು ಅವರು ವೇಟ್ ಮಾಡ್ತಾರೆ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ. ಯೂಶ್ವಲಿ
ಯು ಸಿ ದಟ್ ಇಂಥ ಸಂದರ್ಭದಲ್ಲಿ ಕುಟುಂಬದವರಿಗಾದರೂ ಕೊಡಬೇಕಲ್ವಾ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡಬೇಕಲ್ವಾ, ಬೇರೆಯವ್ರಿಗೆ ಕೊಡಬೇಕು ಏನಿದು ಅನ್ನೋದು ಕಾರಣಕ್ಕೆ. ಆದರೆ ಅಲ್ಲಿ ಅವರಿಗೆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೊಡಲ್ಲ. ಈಗ 1 ವರ್ಷ ಆಗಿದೆ. ಅದು ಕಳೆದ 2024 ಸೆಪ್ಟೆಂಬರ್ನಲ್ಲಿ ನಡೆದದ್ದು ಪೋಸ್ಟ್ಮಾರ್ಟಮ್ ಆದದ್ದು. ಈಗ 2025 ಇದುವರೆಗೆ ಅವರಿಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ. 1 ವರ್ಷಗಳ ಕಾಲ ಯಾಕೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ ಅಂತ. ಸೊ ಅವ್ರ ಕುಟುಂಬದವ್ರು ಪ್ರಶ್ನೆ ಮಾಡ್ತಾರೆ, ಎಲ್ಲಿದೆ ಪೋಸ್ಟ್ಮಾರ್ಟಮ್ ರಿಪೋರ್ಟು? ಪೋಸ್ಟ್ಮಾರ್ಟಮ್ ಕೊಡ್ತೀವಿ, ಇನ್ನೊಂದು ವಾರದಲ್ಲಿ ಕೊಡ್ತೀವಿ, ಇನ್ನೊಂದು ವಾರದಲ್ಲಿ ಸಿಗುತ್ತೆ, ಇನ್ನೊಂದು ವಾರದಲ್ಲಿ ಸಿಗುತ್ತೆ ಅಂತೇಳಿ ಈಗ 1 ವರ್ಷ ಆಗಿದೆ. ಸೊ ಅಂದರೆ ಕನಿಷ್ಠ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಕೊಡುವಂಥ ಕರ್ತವ್ಯವನ್ನ ಇವರು ಯಾಕೆ ನಿರ್ವಹಿಸ್ತಿಲ್ಲ? ಅದ್ರ ಹಿಂದಿರುವ ಕಾರಣ ಏನು? ಆ ಶವ ಹೇಗೆ ನದಿಯಲ್ಲಿ ಬಂತು? ಅದು ಬರೋದಕ್ಕೆ ಕಾರಣ ಏನು? ಆತ ದೇವಸ್ಥಾನಕ್ಕೆ ಹೋಗಿದ್ದ ಅಂತ ಅವ್ರ ಸ್ನೇಹಿತರು ಹೇಳ್ತಾರೆ. ಅಲ್ಲಿಂದ ಸ್ನಾನಘಟ್ಟದಲ್ಲಿ ಹೋಗ್ಬಿಟ್ಟು ಆ ಶವ ತೇಲಿ ಹೋಗಿದ್ದೆ ಹಾಗೆ. ಹೀಗೆ ಹಲವಾರು ಪ್ರಶ್ನೆಗಳಿವೆ. ಈ ಪ್ರಕರಣ ನನಗನ್ನಿಸುತ್ತೆ ಪ್ರಾತಿನಿಧಿಕವಾದದ್ದು ಅಂತ. ಇಂಥದ್ದು ಎಷ್ಟು ನಡೆದಿದೆಯೋ ಗೊತ್ತಿಲ್ಲ. ಈಗ ಅನ್ಐಡೆಂಟಿಫೈಡ್ ಅಂತ ನೀವು 470 ಶವಗಳು ಅನ್ಐಡೆಂಟಿಫೈಡ್ ಅಂತ ಹೇಳಲಾಗ ಅದರಲ್ಲಿ ಯಾವ್ದು ಐಡೆಂಟಿಫೈ ಆಗಿದೆಯೋ, ಯಾವ್ದು ಐಡೆಂಟಿಫೈ ಆಗಿಲ್ವೋ, ಅಥವಾ ಹೆಸರಿದ್ದವರನ್ನೇ ಗುರುತಿಲ್ಲದವರು ಅಂತ ಮಾಡಲಾಗಿದೆಯೋ, ಒಂದೊಮ್ಮೆ ಮಾಡಿದರೆ ವಾಯು. ಗುರುತಿರುವವರನ್ನ ಗುರುತಿಲ್ಲದವರು ಅಂತ ಮಾಡಿದ್ದ ಕಾರಣ ಏನು ಅನ್ನೋದೇನಿದೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನ ಸರಿಯಾದ ತನಿಖೆ ನಡೆದಿದೆ. ಈಗ ಈ ಮಾಹಿತಿಗಳೆಲ್ಲ ಹೊರಗೆ ಬಂದಿದೆ. ಅವರು ಹರಿದಾಸ್ ಅವರು ಮಾತನಾಡಿದ್ದಾರೆ. ಅವ್ರ ಯಂಗರ್ ಬ್ರದರ್ ಸಹೋದರರು ತಾವು ಎಷ್ಟೆಷ್ಟು ಪ್ರಯತ್ನ ಪಟ್ವಿ ಅಂದರೆ, ನಮ್ಮ ಹಿಂದೂ ನಂಬಿಕೆಯಲ್ಲಿ ಅಟ್ಲೀಸ್ಟ್ ತಮ್ಮ ಕುಟುಂಬದ ಒಬ್ಬರ ಶವ ಸಿಕ್ಕಿಲ್ಲ ಅಂತಾದರೆ, ಅಂತ್ಯ ಸಂಸ್ಕಾರ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಪ್ರೇತ ಆಗ್ಬಿಡ್ತಾರೆ ಅನ್ನೋ ನಂಬಿಕೆ ಇದೆ. ಪ್ರೇತ ಆಗ್ಬಿಡ್ತಾರೆ ಅಂತ ಅದು ನಂಬಿಕೆ. ಅದು ಸರಿನ ತಪ್ಪ ಬೇರೆ. ಸೊ ಆದ್ದರಿಂದ ಕನಿಷ್ಠ ಅವ್ರ ಕುಟುಂಬಕ್ಕೆ ಅಂತ್ಯ ಸಂಸ್ಕಾರ ಮಾಡುವ ಒಂದು ಅವಕಾಶವನ್ನು ಕೂಡ ಯಾಕೆ ಒದಗಿಸಿ ಕೊಟ್ಟಿಲ್ಲ? ಇದರ ಹಿಂದಿರುವವರು ಯಾರು? ಇದರ ಕೈವಾಡ ಯಾರದ್ದು? ಯಾರು ಕೈವಾಡ ಮಾಡ್ತಾರೆ? ಯಾಕೆ ಮಾಡ್ತಿದ್ದಾರೆ? ಸೊ ಅಂದರೆ ಗುರುತು ಇರುವುದು ಗುರುತಿಲ್ಲದು ನೋಡುವ ವ್ಯತ್ಯಾಸನೇ ಇಲ್ವಾಗಿದ್ರೆ. ಸೊ ಇದು ಹಲವು ಅನುಮಾನಗಳಿಗೆ ಕಾರಣ ಆಗುತ್ತೆ. ಅಂದರೆ ಅಲ್ಲಿ ಯಾವುದೋ ಕಾರಣಕ್ಕಾಗಿ ಅಲ್ಲಿ ಸಿಕ್ಕಿರುವ ಬಹುತೇಕ ಹೆಣಗಳನ್ನೇ ಕೆಲವು ಅನ್ಐಡೆಂಟಿಫೈಡ್ ಲಿಸ್ಟ್ಗೆ ಸೇರಿ ಮಾಡಿರಬೇಕು ಅಂತ. ಸೊ ಅದರಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಪೊಲೀಸರ ಹೆಂಡಿರಬೇಕು. ಸೊ ಪೊಲೀಸರು ಯಾಕೆ ಹೆಂಡಿದೆ, ಅವ್ರು ಯಾಕೆ ಪೊಲೀಸರು ಈಗ ಮಾಡಿಸ್ತಿದ್ದಾರೆ ಅನ್ನೋದು ನಿಗೂಢವಾದದ್ದು, ಅದು ಗೊತ್ತಾಗಬೇಕು. ಅಂದ್ರೆ ಈ ಶವದ ಒಂದು ರಿಪೋರ್ಟ್ ಅನ್ನು ಕೂಡ ಅನ್ಐಡೆಂಟಿಫೈಡ್ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. ಸೇರಿಸಿದ್ದಾರೆ. ಅದು ಸೇರಿಸಿ ಮಾಡಿದ್ದವರು ಗ್ರಾಮ ಪಂಚಾಯಿತಿ ಏನಿದೆ, ಇಂಥ ಹೆಣಗಳದ್ದೇನಿದೆ ಅದನ್ನು ಹೂಳುವುದೋ ದಫನ್ ಇದನ್ನು ಮಾಡುವ ಕೆಲಸ ಏನಿದೆ ಅದನ್ನು ಗ್ರಾಮ ಪಂಚಾಯಿತಿಯ ನಿರ್ವಹಣೆಯಲ್ಲಿ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಲಿಸ್ಟ್ ಇರುತ್ತೆ, ದಾಖಲೆಗಳಿರುತ್ತೆ. ಸೊ ಆ ದಾಖಲೆಯನ್ನು ಇಟ್ಕೊಬಿಟ್ಟು ಯಾರು ಅದಕ್ಕೆ ದುಡ್ಡು ಕೊಡ್ತಾರೆ. ಅಂದರೆ ಈ ಯೂಸ್ವಲಿ ಈ ಹೆಣ ಹೂತಿದ್ದಕ್ಕೆ ಏನಿದೆ ಅವನು ಹೂತವನಿಗೆ ದುಡ್ಡು ಕೊಡಬೇಕು. ಸೊ ಅದು ಆ ಲೆಕ್ಕಾಚಾರಗಳೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿದೆ ಇರುತ್ತೆ. ಆ ದಾಖಲೆಗಳನ್ನು ನೋಡಿದಾಗ ನಾವು ಬರುವ ಅನುಮಾನ ಅಂದರೆ ಈ ಶ್ಯಾಮ್ ಅನ್ನುವವನ ಶವ ಏನಿದೆ ಅದನ್ನು ಅನ್ಐಡೆಂಟಿಫೈಡ್ ಲಿಸ್ಟಿಗೆ ಯಾಕೆ ಸೇರಿಸಿದ್ರು? ಸೊ ಕುಟುಂಬದವರು ಬಂದು ಇದು ನಮ್ಮವರ ಹೆಣ ಅಂತಂದ್ರು ಯಾಕೆ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಬೇರೆ ಕಾರಣ ಇರಬೇಕಲ್ವಾ? ದರ್ ಇಸ್ ಸಮಥಿಂಗ್ ಫಿಶಿ. ಅಲ್ಲಿ ಬೇರೆ ಕಾರಣ ಇದೆ. ಅಂದರೆ ಆ ದೇಹದ ಒಳಗಡೆ ಇರುವ ಅಂಗಾಂಗಗಳನ್ನೇನಾದ್ರು ತೆಗೆಯಲಾಗಿತ್ತಾ, ಅಥವಾ ಅಂಗಾಂಗಗಳು ಬೇರೆ ರೀತಿ ಬಳಸ್ಕೊಳ್ಳಲಾಗಿತ್ತಾ? ಆ ಕಾರಣಕ್ಕಾಗಿ ಕೊಟ್ಟಿಲ್ವಾ? ಗೊತ್ತಾಗಬಲ್ವಲ್ವ? ಅದ್ರ ಜೊತೆಗೆ ಓಕೆ ಏನೇ ಆದ್ರೂ ಪೋಸ್ಟ್ಮಾರ್ಟಮ್ ರಿಪೋರ್ಟ್ 1 ವರ್ಷ ಯಾರಿಗಾದ್ರೂ ಬೇಕಾದ್ರು ಆಸ್ಪತ್ರೆಗೆ 1 ವರ್ಷ ಇಟ್ಕೊಂಡು ಅವರು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡಲ್ಲ ಅಂದರೆ ಅದು ಅಯೋಗ್ಯ ಆಸ್ಪತ್ರೆ ಅಂತ. ಗೌರ್ಮೆಂಟ್ ಶುಡ್ ಟೇಕ್ ಆಕ್ಷನ್ ಆಗಿರುತ್ತೆ ಕೇಸ್. ಕುಟುಂಬದವರಿಗೆ ಹಾಸ್ಪಿಟಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ತಗೊಳ್ಳೋಕೆ ಬೇರೆ ಅವಕಾಶಗಳಿಲ್ವಾ ಕಾನೂನಿನಲ್ಲಿ? ಇಲ್ವೇ ಇಲ್ಲ. ಅವರು ಯಾರು ಪೋಸ್ಟ್ಮಾರ್ಟಮ್ ಮಾಡಿದಾರೋ ಅದೇ ಡಾಕ್ಟರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡಬೇಕು. ವೇಟ್ ಮಾಡ್ತಾನೆ ಕೂತಿದ್ದಾರೆ. ದೇ ವಿಲ್ ಹಾವ್ ಟು ಟೇಕ್ ಆಕ್ಷನ್. ಪೊಲೀಸರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ. ಆ ಸಂದರ್ಭದಲ್ಲಿ ಯೂಸ್ವಲಿ ಈಗಿನ ಇದಕ್ಕೆ ಸಂಬಂಧಪಟ್ಟಾಗ SIT ಸೊ 2000 ನಂತರ ಯಾರ್ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರೇ ಎನ್ಕ್ವೈರಿನೂ ಪ್ರಾರಂಭ ಮಾಡಿದೆ ಈಗ. ಸೊ ಅದರಿಂದ 2004 ಹೊತ್ತಿಗೆ ಆವಾಗ ಯಾರಿದ್ರು ಅಲ್ಲಿ ಇನ್ಸ್ಪೆಕ್ಟರ್ ಯಾರಿದ್ರು ಧರ್ಮಸ್ಥಳ ಠಾಣೆಯಲ್ಲಿ ಇದ್ದವ್ರು ಯಾರವರು, ಅವ್ರು ಯಾಕೆ ಮಾಡಿದ್ರು ಅವ್ರನ್ನೂ ಕರೆದು ವಿಚಾರಣೆ ಮಾಡಬೇಕು ಈಗ. ಸೊ SIT ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಯಾಕೆ ಏನು ಯಾಕಪ್ಪ ಅದು ಐಡೆಂಟಿಫೈಡ್ ಆದ ಹೆಣವನ್ನು ಅನ್ಐಡೆಂಟಿಫೈಡ್ ಲಿಸ್ಟಿಗೆ ಯಾಕೆ ಸೇರಿಸಿದ್ದೀರಿ, ಅದಕ್ಕೆ ಕಾರಣ ಏನು? ಸೊ SIT ವಿಲ್ ಹ್ಯಾವ್ ಟು ಎನ್ಕ್ವೈರಿ ಇಟ್.
ಈಗ ಇಡೀ ಪ್ರಕರಣದ SIT ಎನ್ಕ್ವೈರಿಯ ವ್ಯಾಪ್ತಿ ವಿಸ್ತರಿಸಿದೆ. ಸೊ ದೇ ಆರ್ ಸೀರಿಯಸ್ಲಿ ಲುಕಿಂಗ್ ಟು ಆಲ್ ಆಸ್ಪೆಕ್ಟ್ ಆಫ್ ದ ಕ್ರೈಮ್. ಬೇರೆ ಬೇರೆ ಎಲ್ಲ ನೋಡ್ತಾನೆ ಇದ್ದಾರೆ. ಈಗ SIT ಇಸ್ ಡೂಯಿಂಗ್ ವೆಲ್ ಅನ್ಸುತ್ತೆ. ಆದರೆ ನಾನು ಇನ್ನೇನು ಹೇಳಿದೆ, ಆದರೆ ಪೊಲಿಟಿಕಲ್ ಪ್ರೆಷರ್ ಬಂದುಬಿಟ್ರೆ ಅವಾಗ ಪ್ರಾಬ್ಲಮ್. ಇಫ್ ದರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್ ದೆನ್ ಟ್ರೂತ್ ವಿಲ್ ಕಮ್ ಔಟ್. ಸತ್ಯ ಹೊರಗಡೆ ಬರುತ್ತೆ. ಆ ದಿಸೆಯಲ್ಲಿ ಯತ್ನ ಏನಿದೆ ಅದು ನಡೀತಾ ಇದೆ ಅಂತ. ಇಟ್ ಇಸ್ ಗೋಯಿಂಗ್ ಆನ್. ಸೊ ಇದೊಂದು ಪ್ರಾತಿನಿಧ್ಯಕ್ಕೆ ಇನ್ನು ಎಷ್ಟು ಕೇಸ್ಗಳು ಹೀಗಾಗಿದೆ ಮುಂದೆ ಬರಬೇಕು. ಈಗ ಶ್ಯಾಮ್ ಫ್ಯಾಮಿಲಿಯವರು ಮುಂದೆ ಬಂದರು, ಫೈನ್, ಅವ್ರ ಬ್ರದರ್ ಬಂದರು, ಹೇಳಿದ್ರು ಹಿಂಗಾಗಿತ್ತು ಅಂತ. ಹಾಗೆ ಬೇರೆಯವರು ಬಂದು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಬೇರೆಯವರು ಯಾರ್ಯಾರು ಅನ್ಐಡೆಂಟಿಫೈಡ್ ಹಣಗಳು, ಐಡೆಂಟಿಫೈಡ್ ಹಣಗಳು, ಇದ್ರ ನಡುವೆ ಈ ಗೊಂದಲ ಸ್ಟಾರ್ಟ್ ಆದರೆ ಬಂದು ಹೇಳಿದರೆ ಆಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದ ಇನ್ವೆಸ್ಟಿಗೇಷನ್. ಸೊ ಇಂಪಾರ್ಟೆಂಟ್ ಇಸ್ ದ ಇನ್ವೆಸ್ಟಿಗೇಷನ್.